ಹಾಯ್ ನಮಸ್ಕಾರ ಎಲ್ಲರಿಗೂ. ಜೆ ಬಿ ಟೈಲರ್ ವಿತ್ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 36I0 ಕಟೋರಿ ಬ್ಲೌಸ್ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಮೊದಲು ಪೇಪರ್ನಲ್ಲಿ ಕಟೋರಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಲೆಂತು 15 ಇಂಚಿಗೆ ತೊಗೊಂಡಿದ್ದೀನಿ. ವಿಡ್ತು 11 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಲೆಂತ್ 15 ಇಂಚು, ವಿಡ್ತು 11 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈಗ ಈ ಪೇಪರ್ನ ನಾನು ಕಟ್ ಮಾಡ್ಕೊಳ್ತೀನಿ. ಈಗ ಇದೇ ಸೈಜಲ್ಲಿ ಇನ್ನೊಂದು ಪೇಪರ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಫ್ರಂಟ್ ಪಾರ್ಟು, ಒಂದು ಬ್ಯಾಕ್ ಪಾರ್ಟಿಗೆ ಈ ರೀತಿ 2 ಪೇಪರ್ಸ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಫ್ರಂಟ್ ಪಾರ್ಟ್ ನೆಕ್ ವಿಡ್ತು 2.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೆಕ್ ಲೆಂತು 7 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 2.5 ಇಂಚಿಗೆ ಒಂದು ಲೈನ್ನ ಹಾಕೊಳ್ತಾ ಇದ್ದೀನಿ. ಈ ರೀತಿ ನೆಕ್ ಬಾಕ್ಸ್ನ ನಾನು ಹಾಕೊಳ್ತಾ ಇದ್ದೀನಿ. ಈಗ ಶೋಲ್ಡರು 6 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಆರ್ಮ್ ಹೋಲ್ 5.5ಗೆ ಈ ರೀತಿ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ರೀತಿ ಒಂದು ಲೈನ್ನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಬ್ಯಾಕ್ ಪಾರ್ಟ್ ಆರ್ಮೋಲ್ ಶೇಪು 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಶೇಪ್ನ ಹಾಕೊಳ್ಬೇಕು. ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ಈ ರೀತಿ ಇಲ್ಲಿ 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಈ ಲೈನ್ಗೆ ಸೇರಿಸ್ಕೊಳ್ಬೇಕು. ಈಗ ಫ್ರಂಟ್ ಪಾರ್ಟ್ ಆರ್ಮೋಲ್ ಶೇಪ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಫ್ರಂಟ್ ನೆಕ್ದು ಶೇಪ್ನ ಹಾಕೊಳ್ತಾ ಇದ್ದೀನಿ, ರೌಂಡ್ ಶೇಪು. ಈಗ ಈ ನೆಕ್ ಸೈಡು ಕೆಳಗಡೆ 3 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಆರ್ಮೋಲ್ ಸೈಡು 2 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೊಂಡಿರೋದನ್ನು ಈ ರೀತಿ ಜಾಯಿಂಟ್ ಮಾಡ್ಕೊಳ್ಬೇಕು. ಇದು ಕ್ರಾಸ್ ಬೆಲ್ಟು, ನಾನು ಮಾರ್ಕ್ ಮಾಡ್ತಾ ಇರೋದು ಕ್ರಾಸ್ ಬೆಲ್ಟು. ಈಗ ಇಲ್ಲಿ ನೆಕ್ ಕೆಳಗಿನ ಸೈಡು 1.5 ಇಂಚಿಗೆ ಒಂದು ಪಾಯಿಂಟ್ನ ಇಟ್ಕೊಳ್ಬೇಕು. ಇಲ್ಲಿ ಆರ್ಮೋಲ್ ಹತ್ರ 2.5 ಇಂಚಿಗೆ ಒಂದು ಪಾಯಿಂಟ್ನ ಈ ರೀತಿ ಇಟ್ಕೊಳ್ಬೇಕು. ಇಲ್ಲಿ ಆರ್ಮೋಲಿಂದ ಈ ಕ್ರಾಸ್ ಬೆಲ್ಟ್ ತನಕ ಎಷ್ಟಿದೆ ನೋಡ್ಕೊಳ್ಬೇಕು. ಮೊದಲು ಇಲ್ಲಿ 7.5 ಇಂಚಿದೆ, ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಈಗ ಇದರ ಅರ್ಧಕ್ಕೆ ಇಲ್ಲಿ ಒಂದು ಪಾಯಿಂಟ್ನ ಹಾಕೊಳ್ತಾ ಇದ್ದೀನಿ. ಈ ರೀತಿ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ಬೇಕು. ಇದು ಕಟೋರಿ ಶೇಪ್ನ ಹಾಕೊಳ್ಳೋದಕ್ಕೋಸ್ಕರ ಈ ರೀತಿ ಪಾಯಿಂಟ್ನ ಹಾಕ್ಕೊಳ್ಬೇಕು ನಾವು. ಇದು ಇಲ್ಲಿ ಆರ್ಮೋಲ್ ಪಾಯಿಂಟು. ಈ 3 ಪಾಯಿಂಟ್ಗಳನ್ನ ನಾವೀಗ ಜಾಯಿಂಟ್ ಮಾಡ್ಕೊಳ್ಬೇಕು ಈ ರೀತಿ. ಇಲ್ಲಿ ಕೆಳಗಡೆ ಈ ಕ್ರಾಸ್ ಬೆಲ್ಟ್ನ ಅರ್ಧಕ್ಕೆ ಒಂದು ಪಾಯಿಂಟ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಈ ರೀತಿ ಇದಕ್ಕೆ ತಂದು ಲೈನ್ನ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟೋರಿ ಮಾರ್ಕ್ನ ಹಾಕ್ಕೊಳ್ಬೇಕು. ಈ 3 ಪಾಯಿಂಟ್ನ ನೆನ್ಪಿಟ್ಕೊಂಡ್ರೆ ಸಾಕು, ಕಟೋರಿನ ನಾವು ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು. ಈಗ ಬ್ಯಾಕ್ ಪಾರ್ಟ್ ಆರ್ಮೋಲ್ ಶೇಪ್ನ ನಾನು ಕಟ್ ಮಾಡ್ತಾ ಇದ್ದೀನಿ. ಮೊದಲು ನಾವು ಬ್ಯಾಕ್ ಪಾರ್ಟ್ ಆರ್ಮೋಲ್ ಶೇಪ್ನ ಕಟ್ ಮಾಡ್ಕೊಳ್ಬೇಕು. ಈಗ ಈ ಬ್ಯಾಕ್ ಪಾರ್ಟ್ನ ತೆಗೆದುಕೊಳ್ಬೇಕು. ಈಗ ಈ ಫ್ರಂಟ್ ಪಾರ್ಟ್ ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಕಟ್ ಮಾಡ್ತಾ ಇದ್ದೀನಿ. ಈಗ ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ತಾ ಇದ್ದೀನಿ.
ಇಲ್ಲಿ ಫ್ರಂಟ್ ನೆಕ್ಕು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಟೋರಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಟೋರಿ ಪಾರ್ಟ್ನ ನಾವು ಮತ್ತೆ ಬೇರೆ ಪೇಪರ್ನಲ್ಲಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಕಟ್ ಮಾಡ್ಕೊಂಡಾದ ನಂತರ ಇಲ್ಲಿ ಬ್ಯಾಕ್ ಪಾರ್ಟ್ದು ನೆಕ್ ಮಾರ್ಕ್ನ ಮಾಡ್ತಾ ಇದ್ದೀನಿ. 2.5 ಇಂಚಿಗೆ ವಿಡ್ತು. ಲೆಂತ್ ನಮಗೆ ನಮ್ಮ ಬ್ಲೌಸ್ಗೆ ಲೆಂತ್ ಎಷ್ಟಿರುತ್ತೋ ಅಷ್ಟು ನೋಡಿಕೊಂಡು ನಾವು ಇಟ್ಕೊಳ್ಬೇಕು. ಇಲ್ಲಿ 11 ಇಂಚಿಗೆ ಲೆಂತ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಾನು ಒಂದು ನೆಕ್ ಬಾಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಯಾವ ರೀತಿ ನೆಕ್ ಶೇಪ್ ಬೇಕೋ ಆ ರೀತಿ ನೆಕ್ ಶೇಪ್ನ ಹಾಕ್ಕೊಂಡು ನಾವು ಕಟ್ ಮಾಡ್ಕೋಬೇಕು. ಈಗ ಕಟೋರಿನ ನಾವು ಬೇರೆ ಪೇಪರ್ನಲ್ಲಿ ಕಟ್ ಮಾಡ್ಕೊಳ್ಳೋಣ. ಈಗ ಈ ರೀತಿ ಪೇಪರ್ನ ತೊಗೊಂಡಿದ್ದೀನಿ. ಇದನ್ನು ಈಗ ಇಲ್ಲಿ 2 ಇಂಚಿಗೆ ಈ ರೀತಿ ಲೈನ್ನ ಒಂದು ಸ್ಟ್ರೇಟಾಗಿ ಲೈನ್ನ ಹಾಕ್ಕೊಂಡು ಅದನ್ನೇನು 2 ಇಂಚ್ ಇರುತ್ತಲ್ಲ ಅದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ನಮ್ಮ ಕಡೆ ಒಳಗಿನ ಸೈಡು ಫೋಲ್ಡ್ ಮಾಡ್ಕೊಳ್ಬೇಕು. ಈ ಕಟೋರಿ ಪೀಸ್ ಇದೆಯಲ್ಲ ಇದನ್ನು ಕರೆಕ್ಟಾಗಿ ಅದ್ರ ಮೇಲೇ ಇಟ್ಕೊಂಡು ಈ ಸೈಡು ಇಲ್ಲಿ 1/2 ಇಂಚಿಗೆ ಒಂದು ಮಾರ್ಕ್ ಮಾಡಿ ಆ 1/2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದಲ್ಲ ಅದ್ರ ಮೇಲೆ ಈ ಕಟೋರಿ ಪೀಸ್ನ ಇಟ್ಕೊಳ್ಬೇಕು. ಕರೆಕ್ಟಾಗಿ ಅದ್ರ ಮೇಲೆ ಬರೋ ಥರ ಇಟ್ಕೊಳ್ಬೇಕು. ಈಗ ಆ ಕಟೋರಿ ಪೀಸ್ ಇದೆಯಲ್ಲ ಅದನ್ನು ಅದೇ ರೀತಿ ಕರೆಕ್ಟಾಗಿ ಪೆನ್ಸಿಲಿಂದ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಈ 1/2 ಇಂಚ್ ಎಕ್ಸ್ಟ್ರಾ ಇದೆಯಲ್ಲ ಅದನ್ನು ಈ ರೀತಿ ನಾವು ಜಾಯಿಂಟ್ನ ಮಾಡ್ಕೊಳ್ಬೇಕು. ಈ ರೀತಿ ಇಲ್ಲಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ನಾನು ಇನ್ನೊಂದು ಸಲ ಈ ರೀತಿ ಪೆನ್ಸಿಲಿಂದ ಮಾರ್ಕ್ ಮಾಡ್ತೀನಿ. ನೋಡ್ಬೋದು ಇಲ್ಲಿ 1/2 ಇಂಚ್ ಇರೋದನ್ನು ಕೂಡ ನಾನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಫೋಲ್ಡ್ ಮಾಡ್ಕೊಂಡಿರೋದನ್ನು ಓಪನ್ ಮಾಡಿಕೊಂಡು ಈ ನೆಕ್ ಲೈನ್ ಇದೆಯಲ್ಲ ಇದನ್ನು 2 ಪಾಯಿಂಟ್ನಷ್ಟು ಜಾಸ್ತಿನ ತೊಗೊಳ್ಬೇಕು. ಈಗ ಮತ್ತೆ ಈ 2 ಪಾಯಿಂಟು ಈ ರೀತಿ ಜಾಸ್ತಿನ ಮಾಡಿಕೊಂಡು ಈ ಸೈಡು ಕಟೋರಿ ಈ ಸೈಡ್ನ ನೆಕ್ ಹತ್ರ ನೆಕ್ಕಿಂದ ಅದು ಎಲ್ಲಿ ತನಕ ಬರುತ್ತೋ ಅಲ್ಲಿ ತನಕ ಈ ರೀತಿ ಇಟ್ಟುಕೊಂಡು ಇಲ್ಲಿ ತನಕ ಇಟ್ಟು ಈಗ ಒಂದು ಪೆನ್ಸಿಲಿಂದ ಈ ರೀತಿ ಲೈನ್ನ ಹಾಕ್ಕೊಳ್ಬೇಕು. ಈ ರೀತಿ ಆಯಿತು. ಈಗ ಇಲ್ಲಿಂದ ಇಲ್ಲಿಗೆ ನಾವು ಅಳತೆ ಮಾಡ್ಕೊಳ್ಬೇಕೀಗ. ಇದರ ಅರ್ಧಕ್ಕೆ ಒಂದು ಪಾಯಿಂಟ್ನ ಇಟ್ಕೊಳ್ಬೇಕು. ಇಲ್ಲಿ 8.5 ಇಂಚ್ ಇದೆ ಇದು. ಇಲ್ಲಿ 4.2ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಅರ್ಧಕ್ಕೆ ಈ ರೀತಿ ಪಾಯಿಂಟ್ನ ಹಾಕ್ಕೊಂಡು ಇದೇನಿದೆಯಲ್ಲ ಇಲ್ಲಿಂದ ಈ ಕಡೆ ಈ ರೀತಿ ನಾವು ಶೇಪ್ನ ಹಾಕ್ಕೊಳ್ಬೇಕು. ಈ ಕಡೆ ಶೇಪ್ನ ಹಾಕ್ಕೊಳ್ಳೋವಾಗಿಲ್ಲ, ಅದು ಎಷ್ಟಿರುತ್ತೋ ಅಷ್ಟೇ ಬಿಡಬೇಕು. ಅದನ್ನು ಈ ಕಡೆ ಮಾತ್ರ ನಾವು ಈ ರೀತಿ ಕ್ರಾಸಾಗಿ ಶೇಪ್ನ ಹಾಕ್ಕೊಂಡು ಈಗ ಈ ಕಟೋರಿ ರೆಡಿ ಆಯಿತು. ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಟೋರಿ ಬ್ಲೌಸ್ನ ಹೊಲ್ಕೊಳ್ಬೇಕಾದ್ರೆ ಮೊದಲು ಪೇಪರ್ನಲ್ಲಿ ಕಟ್ ಮಾಡ್ಕೊಳ್ಬೇಕು. ನಂತರ ಈ ಪೇಪರ್ನ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಕಟೋರಿ ಬ್ಲೌಸ್ನ ಪೇಪರ್ನಲ್ಲಿ ಯಾವ ರೀತಿ ಕಟ್ ಮಾಡೋದು ಅಂತ ನೋಡಿದ್ರಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.